ನನ್ನ ಹೆಸರು ಪ್ರಕಾಶ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಆಡಳಿತ ಪಕ್ಷದಲ್ಲಿ ಒಬ್ಬನು. ನನ್ನ ಹುದ್ದೆ ಮುಖ್ಯಮಂತ್ರಿ. ಮೊದಲನೇದಾಗಿ ಸಭಾಧ್ಯಕ್ಷರಿಗೆ ನಮಸ್ಕಾರಗಳು. ನನ್ನ ಹೆಸರು ಯಲ್ಲಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಆಡಳಿತ ಪಕ್ಷದಲ್ಲಿ ಒಬ್ಬರಾಗಿ ನನ್ನ ಹುದ್ದೆ ಆರೋಗ್ಯ ಮಂತ್ರಿ. ಮೊದಲನೇದಾಗಿ ಸಭಾಧ್ಯಕ್ಷರಿಗೆ ನಮಸ್ಕಾರಗಳು. ನನ್ನ ಹೆಸರು ಭಾಗ್ಯಶ್ರೀ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ಸಾಂಸ್ಕೃತಿಕ ಮಂತ್ರಿ. ನಾನು ಆಡಳಿತ ಪಕ್ಷದವರಲ್ಲಿ ಒಬ್ಬರು. ಸಭಾಧ್ಯಕ್ಷರಿಗೆ ನಮಸ್ಕಾರಗಳು. ನನ್ನ ಹೆಸರು ಚಂದ್ರಶೇಖರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ಕ್ರೀಡಾ ಮಂತ್ರಿ. ಸಭಾಧ್ಯಕ್ಷರಿಗೆ ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಆಡಳಿತ ಪಕ್ಷದಲ್ಲಿ ಒಬ್ಬರು. ನನ್ನ ಹುದ್ದೆ ಆಹಾರ ಮಂತ್ರಿ. ಸಭಾಧ್ಯಕ್ಷರಿಗೆ ನಮಸ್ಕಾರಗಳು. ನನ್ನ ಹೆಸರು ಭಾಗೀರಥಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ಸ್ವಚ್ಛತಾ ಮಂತ್ರಿ. ಸಭಾಪತಿಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಮಾಷಮ್ಮ. ನನ್ನ ಹುದ್ದೆ ಗ್ರಂಥಾಲಯ ಮಂತ್ರಿ. ನಾವು ಆಡಳಿತ ಪಕ್ಷದಲ್ಲಿ. ಸಭಾಪತಿಗೆ ನಮಸ್ಕಾರಗಳು. ನನ್ನ ಹೆಸರು ಸರೋಜಾ. ನನ್ನ ಹೆಸರು ಮಹಾದೇವಪ್ಪ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ಶಿಕ್ಷಣ ಮಂತ್ರಿ. ಸಭಾಪತಿಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಗೀತಾ. ತಂದೆ ಹೆಸರು ಜಯಪ್ಪ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ವಿರೋಧ ಪಕ್ಷದ ಸಚಿವರು. ಸಭಾಪತಿಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಪ್ರಜ್ಞೆ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ವಿರೋಧ ಪಕ್ಷದ ಸಚಿವ. ಸಭಾಪತಿಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಅಶೋಕ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ವಿರೋಧ ಪಕ್ಷದ ಸಚಿವ. ಸಭಾಪತಿಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಮೋಷಣ. ನನ್ನ ಹೆಸರು ಮಿಂಟು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ವಿರೋಧ ಪಕ್ಷದ ಸಚಿವ. ಮೊದಲನೇದಾಗಿ ಸಭಾ ಅಧ್ಯಕ್ಷರಿಗೆ ನಮಸ್ಕಾರಗಳು. ನನ್ನ ಹೆಸರು ಅನಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ವಿರೋಧ ಪಕ್ಷದ ಸಚಿವರು. ಮೊದಲನೇದಾಗಿ ಸಭಾಪತಿಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರಾವ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ವಿರೋಧ ಪಕ್ಷದ ಸಚಿವರು. ಮೊದಲನೇದಾಗಿ ಸಭಾಧ್ಯಕ್ಷರಿಗೆ ನಮಸ್ಕಾರಗಳು. ನನ್ನ ಹೆಸರು ಸುರೇಖಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ವಿರೋಧ ಪಕ್ಷದ ಸಚಿವರು. ಸಭೆಯನ್ನು ಆರಂಭಿಸುವ ಮೊದಲು ಕೆಲವು ಸಲಹೆ ಸೂಚನೆಗಳನ್ನು ನೀಡಬಯಸುತ್ತೇನೆ. ಮೊದಲನೆಯದಾಗಿ ಸಮಯದ ಅಭಾವ ಇರುವುದರಿಂದ ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆಗಳು ನೇರ ಮತ್ತು ಸ್ಪಷ್ಟವಾಗಿರಬೇಕು. ಅನಗತ್ಯ ಚರ್ಚೆಗಳಿಗೆ ಆಸ್ಪದ ಕೊಡದಂತೆ ಇರಬೇಕು. ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಆರೋಗ್ಯಕರ ಚರ್ಚೆ ಮಾತ್ರ ಇಲ್ಲಿ ನಡೆಯಬೇಕು. ಈಗ ಚುಕ್ಕೆ ಪ್ರಶ್ನೆಯಿಂದ ಆರಂಭಿಸೋಣ. ಮೊದಲನೆಯ ಚುಕ್ಕೆ ಪ್ರಶ್ನೆ ಒಂದು ಮುಖ್ಯಮಂತ್ರಿಯವರು. ಮುಖ್ಯಮಂತ್ರಿಗಳೇ, ನೀವು ಶಾಲೆಗೆ ಮುಖ್ಯಮಂತ್ರಿಗಳಾಗಿದ್ದೀರಲ್ಲ, ನಿಮ್ಮ ಕಾರ್ಯ ಏನೇನು ನಿರ್ವಹಿಸುತ್ತಿದ್ದೀರಾ ಸ್ವಲ್ಪ ನಮ್ಗೆ ಹೇಳ್ತೀರಾ? ಹದಿನೆಂಟು 2026 ನಮ್ಮ ಶಾಲೆಯಲ್ಲಿ ಚುನಾವಣೆ ನಡೆದಿದೆ. ಅದರಲ್ಲಿ ಕೆಲವು ಜನ ಬಹುಮತದಿಂದ ಆಯ್ಕೆಯಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ನಾನು ಅವರಿಗೆ ಸ್ವಲ್ಪ ಕಾರ್ಯವನ್ನು ಒಪ್ಪಿಸಿದ್ದೇನೆ ಹಾಗೂ ಇದರಲ್ಲಿಗೆ ನೀರಿನ ವ್ಯವಸ್ಥೆ ಹಾಗೂ ಊಟದ ಸಮಯದಲ್ಲಿ ಸಮಯ ಪಾಲನೆ ಮತ್ತು ಸಾಲಾಗಿ ನಿಲ್ಲಿಸುವ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನೀವು ಹೇಳಿದ ರೀತಿಯಿಂದ ಅವರು ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ. ಯಾಕೆಂದರೆ ಆರೋಗ್ಯ ಮಂತ್ರಿ ಊಟದಲ್ಲಿ ಹುಳಗಳು ಬರ್ತಿವೆ, ಆ ಮಕ್ಕಳು ಅದನ್ನೇ ಊಟ ಮಾಡಿ ಅವರಿಗೆಲ್ಲ ಹೊಟ್ಟೆ ನೋವು ಬರ್ತಾ ಇದೆ. ಆರೋಗ್ಯ ಮಂತ್ರಿ ಮತ್ತೆ ಅವರಿಗೆ ಚಿಕಿತ್ಸೆ ಕೊಡ್ತಾ ಇಲ್ಲ. ನೀವು ಈ ವಿಷಯವನ್ನು ನಮಗೆ ಗಮನ ತಂದಿದ್ದು ಈ ವಿಷಯವನ್ನು ನಮಗೆ ಅರಿವಿದ್ದೀರಿ. ಅದಕ್ಕೆ ನಾವು ಮುನ್ನೆಚ್ಚರಿಕೆಯಿಂದ ಮುಂದಿನ ಸಲ ಈ ವ್ಯವಸ್ಥೆ ತರುತ್ತೇವೆ. ಈಗ ಚುಕ್ಕೆ ಪ್ರಶ್ನೆ 2 ಆರೋಗ್ಯ ಮಂತ್ರಿಯವರೇ, ಮೊನ್ನೆ ಒಬ್ಬ ವಿದ್ಯಾರ್ಥಿಗೆ ತಲೆಗೆ ಪೆಟ್ಟದ್ದಿದೆ. ಅವರಿಗೆ ಚಿಕಿತ್ಸೆ ಕೊಡಿಸಿದೇನ್ರಿ? ಪೆಟ್ಟತ್ತಿ ಬಿದ್ದದವ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ. ನೀವು ಬಂದು ನೋಡಿದ್ದೀರಿ ವಿರೋಧ ಪಕ್ಷದವರೇ. ಆರೋಗ್ಯ ಮಂತ್ರಿಯವರೇ, ವಿದ್ಯಾರ್ಥಿಗಳಿಗೆ ಓದಿ
ಕಣ್ಣಿನ ಸಮಸ್ಯೆ ಇದೆ. ಅವರಿಗೆ ಚಿಕಿತ್ಸೆ ಕೊಡಿಸಿದ್ದೇನೆ. ಚಿಕಿತ್ಸೆ ಕೊಡಿಸಿದ್ದೇವೆ. ಅವರಿಗೆ ಚಸ್ಮಾ ಬಂದಿದ್ದೇವೆ. ನಾವು ಅವರಿಗೆ ಚಸ್ಮಾವನ್ನು ಕೊಟ್ಟಿದ್ದೇವೆ. ಸಾಕ್ಷಿ ತೋರಿಸ್ಬೇಕೇನ್ರಿ ವಿರೋಧ ಪಕ್ಷದಲ್ಲಿ? ಸಾಕ್ಷಿ ತೋರಿಸಬೇಕ್ರಿ. ಸಾಕ್ಷಿ ಬರಬೇಕು. ನೋಡ್ರಿ ಪಕ್ಷದವರೇ, ಸಾಕ್ಷಿ ನೋಡಿ. ನೀವು ಬಂದು ನೋಡ್ತೀರಿ ಏನ್ರಿ ವಿರೋಧ ಪಕ್ಷದವರೇ? ನಾವು ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡುತ್ತೇವೆ. ನೀವು ಬಂದು ನೋಡಲ್ಲ, ಸುಮ್ಮನೆ ಧನ್ಯವಾದಗಳು. ಈಗ ಚುಕ್ಕೆ ಪ್ರಶ್ನೆ 3 ಶೈಕ್ಷಣಿಕ ಸಾಂಸ್ಕೃತಿಕ ಮಾತೆಯಾಗಿ ಏನು ಮಾಡಿದ್ರಿ? ಶಾಲೆ ಚಾಲಾಗಿ 21 ದಿನ ಆಯ್ತು ರೀ. ಮಕ್ಕಳಿಗೆ ಭಾಷಣ ಮಾಡ್ಲಿಕ್ಕೆ ಬರಲ್ಲ ಬರಲ್ಲ. ಇದಕ್ಕೆ ನೀವೇನಂತೀರ ಸಂಸ್ಕೃತಿ ಮಂತ್ರಿಯವರೇ? 2026ನೇ ಸಾಲಿನ ಮೇ 29ರಂದು ಶಾಲೆಗಳು ಪ್ರಾರಂಭವಾಗಿವೆ. ಅಂದಿನಿಂದ ಇಂದಿನವರೆಗೆ ಎಲ್ಲ ಜಯಂತಿಗಳನ್ನು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದೇನೆಂದು ನಾನು ಭಾವಿಸುತ್ತೇನೆ. ಮತ್ತು ಎಲ್ಲ ಜಯಂತಿಗೆ ಬೇಕಾದ ಪೂಜಾ ಸಾಮಗ್ರಿಗಳು ಮತ್ತು ಎಲ್ಲರನ್ನು ಶಿಸ್ತಾಗಿ ಕುಡಿಸುವುದು ಎಲ್ಲ ಮಾಡಿದ್ದೇನೆಂದು ನಾನು ಭಾವಿಸುತ್ತಿದ್ದೇನೆ. ಸಮಾಧಾನ. ಅದೇ ಭಾಷಣದವರು ಪ್ರತಿಭಾ ಕಾರಂಜಿಯಲ್ಲಿ ಮತ್ತು ಜಿಲ್ಲಾ ಮಟ್ಟಕ್ಕೆ ಹೋಗಿ ಬಂದವರು ಕೂಡ ಇದ್ದಾರೆ. ಅದಕ್ಕೆ ನೀವೇನಂತೀರಿ? ಇಲ್ಲೆಲ್ಲ ನೋಡಿಲ್ಲಲ್ಲ ರೀ ಅವರು. ಈಗ ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ಬರುತ್ತಿದೆ. ಅಂದಿನ ದಿನ ಎಲ್ಲ ತರಗತಿಯವರಿಗೆ ನಾವು ಎಲ್ಲ ಭಾಷಣಗಳನ್ನು ಪ್ರಾಕ್ಟೀಸ್ ಮಾಡಿಸುತ್ತಿದ್ದೇವೆ ಮತ್ತು ಎಲ್ಲರೂ ಚೆನ್ನಾಗಿ ಮಾಡುತ್ತಾರೆಂದು ನಾನು ನಿಮಗೆ ಬಣ ತೊಡುತ್ತಿದ್ದೇನೆ. ಇಬ್ಬರಿಗೆ ಧನ್ಯವಾದಗಳು. ಈಗ ದ್ವಿತೀಯ ಪ್ರಶ್ನೆ 4 ಕ್ರೀಡಾ ಮಂತ್ರಿಯವರಿಗೆ. ಮಕ್ಕಳಿಗೆ ಒಂದು ಆಟ ಬರಲ್ಲ, ಏನು ಕಳಿಸಿರಿ? ಇದಕ್ಕೆ ನೀವೇನಂತೀರ ಕ್ರೀಡಾ ಮಂತ್ರಿಯವರೇ? ನಾನು ಕ್ರೀಡಾ ಮಂತ್ರಿ ಆಗಿದ್ದು ನನ್ನ ಕಾರ್ಯವನ್ನು ನಿರ್ವಹಿಸುತ್ತೇನೆ. ನಾವು ಮೊನ್ನೆ ಖೋ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದೇವೆ. ನಾವು ಅದರಲ್ಲಿ ಸ್ಟೇಡಿಯಂ ಹೋಗಿ ಆಟ ಆಡಿ ಬಂದಿದ್ದೇವೆ. ಹೌದು, ನೀವು ತಾಲೂಕು ಮಟ್ಟಕ್ಕೆ ಹೋಗಿ ಆಡಿ ನೀವು ಗೆದ್ದು ಬಂದಿರಾ? ಸೋಲು ಗೆಲುವು ಸಹಜ ರೀ, ನಾವೇನು ಮಾಡಿದೇವ್ರಿ? ಮಕ್ಕಳಿಗೆ ಒಂದು ಆಟ ಬರಲ್ಲ, ಶಾಲೆ ಕೀರ್ತಿ ಎಲ್ಲರೂ ಮಣ್ಣು ಪಾಳು ಮಾಡಕತ್ತೀರಿ. ನಾವು ಮುಂದಿನ ಸಲ ನಿರ್ವಹಿಸುತ್ತೇವೆ. ಈಗ ಚುಕ್ಕೆ ಪ್ರಶ್ನೆ 5 ಆಹಾರ ಮಂತ್ರಿಯಾಗಿ ನೀವು ಏನೇನು ಮಾಡಿದ್ದೀರಿ ಹೇಳಬೇಕು. ನಾವು ಆರೋಗ್ಯವಾಗಿ ಊಟದ ಸಮಯದಲ್ಲಿ ಸಾಲಾಗಿ ನಿಲ್ಲಿಸುವುದು, ಸೈಲೆಂಟಾಗಿ ನಿಲ್ಲಿಸುವುದು ಮಾಡುತ್ತೇವೆ. ಸೈಲೆಂಟ್ ಆಗಿ ನಿಂದಿರ್ಸ್ತೀರಿ, ಎಲ್ಲ ಹುಡುಗರು ಎಲ್ಲ ಚೀರ್ತಾರೆ. ನಾವು ನಿಲ್ಲಿಸೋದು ನೀವು ನೋಡ್ತೀರೇನ್ರಿ? ಇದಕ್ಕೆ ಅಲ್ಲತ್ತೀರಿ. ಸಮಾಧಾನ. ನಾವು ಎಲ್ಲ ಚಟುವಟಿಕೆಗಳನ್ನು ಸೈಲೆಂಟಾಗಿ ನಿಲ್ಲಿಸ್ತೀವಿ. ಅವ್ರು ಹುಡುಗರಿಗೂ ಅನ್ನದೊಳಗೆ ಅನ್ನ ಕಿಚಕಿಚಾಗಿ ಮಾಡ್ತಿದ್ದಾರೆ. ನೀವು ಅದಕ್ಕೆ ಏನು ಸಮಸ್ಯೆ? ಮುಂದಿನ ಸರಿ ಹಾಗೆ ಮಾಡಬಾರದೆಂದು ಅವರಿಗೆ ಆಹಾರ ಸಲಹೆ ಕೊಡ್ತೇವೆ. ಇಬ್ಬರಿಗೆ ಧನ್ಯವಾದಗಳು. ಈಗ ಚುಕ್ಕೆ ಪ್ರಶ್ನೆ 6 ಸ್ವಚ್ಛತಾ ಮಂತ್ರಿಯವರಿಗೆ. ಸಭಾಪತಿಗಳೇ, ನಾವು ಮೊದಲನೇದಾಗಿ ಕೇಳುವುದೇನೆಂದರೆ, ಆ ಹುದ್ದೆಯನ್ನು ಕೊಟ್ಟ ದಿನದಿಂದ ಈ ದಿನದವರೆಗೆ ಅವರು ಏನು ಸ್ವಚ್ಛತೆ ಮಾಡಿಲ್ಲ, ಏನು ಕಸ ಕಾಣುತ್ತಿದೆ. ಇದಕ್ಕೆ ನೀವೇನಂತೀರ ಸ್ವಚ್ಛತಾ ಮಂತ್ರಿಯವರೇ? ಹೌದ್ರಿ ವಿರೋಧ ಪಕ್ಷದವರೇ, ಮಳೆಗಾಲ ಇರುವುದರಿಂದ ಅಲ್ಲಿ ಕಸ ಕಡ್ಡಿಯನ್ನು ಬೀಳುತ್ತಿದೆ. ಅದರಿಂದ ಈ ವರ್ಷ ಫ್ಯೂನನ್ನು ಇಟ್ಟಿದ್ದೇವೆ. ಅವರಿಂದ ಸ್ವಚ್ಛತವನ್ನು ಕಾಪಾಡುತ್ತಿದೆ ಎಂದು ಹೇಳುತ್ತಾರೆ. ಸ್ವಚ್ಛತೆ ಕಾಪಾಡಲು ಕಾಲಗಳು ಬೇಕೇನ್ರಿ? ಮಳೆಗಾಲ ಇರುವುದರಿಂದ ಪರಿಸರವನ್ನು ನಾಶವಾಗುತ್ತಿದೆ.
ಪರಿಸರ ಕೆಟ್ಟವರು. ವಿದ್ಯಾರ್ಥಿಗಳು ಬಾಳೆಹಣ್ಣು ತಿಂದು ಸಿಪ್ಪೆಯನ್ನು ಎಲ್ಲಂದ್ರಲ್ಲಿ ಬಿಸಾಕಲಾಗುತ್ತಿದ್ದಾರೆ. ನೀವು ಅದಕ್ಕೆ ಕಸಬುಟ್ಟಿಯನ್ನು ಇಡ್ಲಿಕ್ಕೆ ಬರಲಿ ಎಂದು ಸ್ವಚ್ಛತೆ ಮಂತ್ರಿ ಈಗಿನಿಂದ ಅವರಿಗೆ ಹೇಳಿ ಕಸಬುಟ್ಟಿ ಇಡುತ್ತೇನೆ ಎಂದು ಹೇಳಿದೆ. ಈಗ ಚುಕ್ಕೆ ಪ್ರಶ್ನೆ 7 ಗ್ರಂಥಾಲಯ ಮಂತ್ರಿಯ ಕೇಳ್ಬೋದಲ್ಲ, ನೀ ಕೇಳ ಪ್ರಶ್ನೆ. ಪ್ರಶ್ನೆ ನೀ ಕೇಳ್ಬೋದಲ್ಲ. ಮಂತ್ರಿಯವರೇ, ನೀವು ಗ್ರಂಥಾಲಯದಲ್ಲಿ ಬುಕ್ಸ್ ಮಕ್ಕಳಿಗೆ ಕೊಡ್ತಿದ್ರೆ ಓದಕ್ಕಂತ? 9th ಮತ್ತು 8th ಮಕ್ಕಳಿಗೆ ಗ್ರಂಥಾಲಯ ಪುಸ್ತಕಗಳನ್ನು ಕೊಡ್ತಿದ್ದೇನೆ. 10th ಮಕ್ಕಳಿಗೆ ಕೇಳಿದ್ರೆ ಅವರು ನಮಗೆ ಪುಸ್ತಕ ಬೇಡ ಅಂತ ಅಂದಿದ್ದಾರೆ. ನಾನಂತೂ ಚಿತ್ರರಂಗದಲ್ಲೇ ಓದ್ತಿದ್ದೀನಿ, ನಾನು ಕೇಳಿಲ್ಲ ಅಂದ್ರೆ. ಅವ್ರೆಲ್ಲರೂ ಬೇಡ ಅಂದ್ರೆ ನೀ ಒಬ್ಬಕ್ಕಿನೇ ತಗೋತೀನಿ ಏನ್ರಿ? ಹೌದ್ರಿ, ನಾವು ಓದ್ತೀನಿ ತಗೊಂಡು ನಾನು ಕೇಳಿದ್ವಿ. ನೀವು ಕೇಳಿದ್ರೆ ಬರಲ್ರಿ. ನಮ್ಗೆ ಕೇಳಿದ್ರಿ ನೀವು ಬರಲ್ರಿ. ನೀವು ಕೇಳಿದ್ರೆ ಕೇಳ್ಬೇಕ್ರಿ, ನಾವು ಬರೋದು ಬರ್ಲದ್ದು ಆಮೇಲೆ ನೀವು ಕೇಳ್ಬೇಕು ನಮ್ಗೆ. ನೀವು ಕೇಳಿದ್ರೆ ಬರಲ್ಲ ಅಲ್ರಿ. ಕೇಳಿದ್ರೆ ಮೂತಿ ತಿರ್ಸ್ಕೊಂಡು ಆ ಕಡೆ ಹೋಗ್ತೀರಿ. ನನಗೆ ಕೇಳಿದ್ರೇನ್ರಿ ನೀವು? ಕೇಳಿದ್ರೆ ನೀವು ಬರಲ್ಲ. ತಪ್ಪು ನಿಮ್ ಕಡೆ ಐತೆ, ನೀವು ಕೇಳಿಲ್ಲ ಅಷ್ಟೇ. ನಾನು ಕೇಳೋದಿತ್ತು, ನಾನು ಬರೋದು ಬರ್ಲಾರ್ದು ಆಮೇಲೆ. ಮುಂದಿನ ದಿನಗಳಲ್ಲಿ ಕೇಳುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ಈಗ ಚುಕ್ಕೆ ಪ್ರಶ್ನೆ 8 ಶಿಕ್ಷಣ ಮಂತ್ರಿ ಅವರಿಗೆ. ನೀವು ನಮ್ಮ ಶಾಲೆಯಲ್ಲಿ ಶಿಕ್ಷಣ ಮಂತ್ರಿಯಾಗಿ ನಿಮ್ಮ ಕಾರ್ಯಗಳಲ್ಲಿ ಯಾವ್ಯಾವ ತಿಳಿಸಿ. ವಿದ್ಯಾರ್ಥಿಗಳಿಗೆ ಓದಿಸುತ್ತೇವೆ ಮತ್ತು ಪಾಠ ಮಾಡುತ್ತೇವೆ, ನಿರಂತರ ಹಾಕುತ್ತೇವೆ. ನಮ್ಮ ಶಾಲೆಯಲ್ಲಿ ಎಷ್ಟೆಲ್ಲ ಸಿಕ್ಕಿದ್ರು ಕೂಡ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಲೇಟಾಗಿ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಅವರು ಬರಲ್ರಿ, ನಾವೇನ್ ಮಾಡ್ಬೇಕ್ರಿ? ಅವ್ರು ಬರೋದಾದ್ರೆ ಪರಿಷ್ಕಾರ ನೀಡಬೇಕು. ನಾವು ಶಿಕ್ಷಕರಿಂದ ಹೇಳಿದ್ರು ಅವ್ರು ನಾವು ಕೇಳಿಸ್ಕೊಳ್ಳರಿ. ಬದಲಿ ವ್ಯವಸ್ಥೆ ಏನಾಗಿದೆ ಅಂತ ಹೇಳು. ಬಸ್ ಲೇಟಾಗಿ ಬರ್ತಾರೆ, ಬರೋರು ಬರ್ದವ್ರು ಜಲ್ದಿ ಬರ್ತಾರೆ. ಬಂದ್ರೆ ಕೂಡ ಅವ್ರಿಗೆ ಒಳ್ಳೆ ಕರ್ಕೋಬೇಕು, ಮತ್ತೆ ಜಲ್ದಿ ಕರ್ಕೋತಿಲ್ಲ, ಅವ್ರು ಬಂದು ಚೀರ್ತಾರೆ ಕ್ಲಾಸ್ರೊಳಗೆ. ಚಿಲ್ದ್ರೆ ಕೂಡ ನೀವು ಪರಿಷ್ಕಾರ ಹೇಳ್ಬೇಕಾದ್ರೆ ಅವ್ರಿಗೆ ತಿಳಿಸಿ. ಮುಂದಿನಿಂದ ಹೇಳಿ. ಇಲ್ಲಿವರೆಗೂ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಂದು ಮಾತುಕತೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಈಗ ಶಿಕ್ಷಕರು ಇದ್ರ ಬಗ್ಗೆ ಒಂದಿಷ್ಟು ಏನನ್ನು ಇನ್ನ ಸುಧಾರಣೆ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಬೇಕು. ಸರ್ಕಾರಿ ಪ್ರೌಢಶಾಲೆ ಅಡಕಿ ಇದು ನಮ್ಮ ಶಾಲೆಯಲ್ಲಿ ಒಂದು ನೂತನ ಅಥವಾ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಮಕ್ಕಳಲ್ಲಿ ಶಾಲಾ ಸಂಸತ್ತು ರಚನೆ ಮಾಡ್ತಿದ್ವಿ ಇಷ್ಟವರೆಗೆ, ಆದರೆ ಅಣಕು ಪ್ರದರ್ಶನ ಮಾಡಿದ್ದಿಲ್ಲ. ಈ ಅಣಕು ಪ್ರದರ್ಶನ ನನಗೆ ತುಂಬ ಖುಷಿ ಕೊಡ್ತು ಅಂತ ಒಂದು ಹೇಳ್ತೀನಿ. ಮಕ್ಕಳಲ್ಲಿ ಪ್ರಶ್ನೆ ಮಾಡುವಂಥ ಹಕ್ಕು ಅಥವಾ ಪ್ರಶ್ನೆ ಮಾಡುವಂಥ ಮನೋಭಾವನೆ ಹುಟ್ಟಬೇಕು. ಯಾವುದೇ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನಾವು ಎದುರಿಸಬೇಕು ಅಂದ್ರೂ ನಮ್ಮಲ್ಲಿ ಆ ತಾಕತ್ತು ಬರ್ಬೇಕು. ಯಾವಾಗ ಬರ್ತದಂದ್ರೆ ಆ ಸಮಸ್ಯೆಯನ್ನು ಇಳಿದಾಗ ಮಾತ್ರ ಬರ್ತದೆ. ಅದನ್ನು ನೀವು ಇವತ್ತು ಕಲ್ತೀರಿ ಅಂತ ನನಗೆ ಅರ್ಥ ಆಯ್ತು. ಎಷ್ಟೋ ಜನರಲ್ಲಿ ಭಾಷಾ ಕೌಶಲ್ಯ ಅದ. ನೀವು ಶಾಲಾ ಕ್ಲಾಸ್ ರೂಮ್ನಲ್ಲಿ ಯಾರು ಮಾತಾಡಂಗಿಲ್ಲ, ನೀವು ಎಷ್ಟು ಮಾತಾಡ್ತೀರಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನೀವು ಮಾತಾಡಿ ನೋಡಿ ಒಂದು ಕಡೆಯಿಂದ ಇವಾಗ ಎಲಿಜಿಬಲ್, ಬಟ್ ನೀವು ಅದನ್ನು ಬಳಸ್ತಾ ಇಲ್ಲ. ನಿಮ್ಮ ಹತ್ರ ಎಲ್ಲರ ಹತ್ರ ಜ್ಞಾನ ಅದ, ಕೌಶಲ್ಯ ಅದ, ಅದನ್ನು ನೀವು ಅದನ್ನು ನೀವು ಮಕ್ಕಳಿಗೆ ತೋರಿಸ್ತಾ ಇಲ್ಲ ಅಥವಾ ಪ್ರದರ್ಶಿಸ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದಂದ್ರೆ ಯಾವುದೇ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡುವಂತಹ ಕಾರ್ಯಕ್ರಮಗಳು ಒಮ್ಮೆ ದಿಢೀರಂತೆ ಬರ್ತಾವ್ರು. ಯಾವುದೋ ಒಂದು ಭಾವಚಿತ್ರದ ಫೋಟೋದೋ ಒಂದು ಕಾರ್ಯಕ್ರಮನೋ ಒಂದು ಪೂಜೆನೋ ಬಂದಾಗ ಎಲ್ಲ ಶಿಕ್ಷಕರೇ ಮಾಡ್ಬೇಕಂತಿಲ್ಲ, ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಅವಾಗ ನೀವು ಆ ವಿಷಯದ ಬಗ್ಗೆ ವಸ್ತುದ ಬಗ್ಗೆ ನಮ್ಮ ಹತ್ರ ಇರುವಂಥ ಮೊಬೈಲ್ ತಗೊಂಡು ಒಂದು ಎರಡೇ ಮಾತುಗಳನ್ನು ಆಡುವಂತಹ ಸಾಮರ್ಥ್ಯ ಅಥವಾ ಕೌಶಲ್ಯ ನೀವು ಬೆಳೆಸ್ಕೋಬೇಕಂತ ಹೇಳ್ತೀನಿ. ನೀವೆಲ್ಲ ಕಲ್ತ್ರಿ ಅಂದ್ರೆ ನೀವು ಯಾವ
ಮಾತನಾಡುವ ಕೌಶಲ್ಯ ಆಗಲಿ, ಭಾಷಣ ಕೌಶಲ್ಯ ಆಗಲಿ ಬೆಳೆಸ್ಕೋತಾರೆ ಅಂತ ನಾನು ಹೇಳ್ಬೋದು. ಅದರೊಂದಿಗೆ ಈಗ ಏನೇನೋ ಅವ್ರು ಪ್ರಶ್ನೆ ಕೇಳಿದ್ರು ನೀವು ವಿರೋಧ ಪಕ್ಷದವರು, ನೀವು ಲೀಡಿಂಗ್ ಪಾರ್ಟಿದವರಿಗೆ ಆಡಳಿತ ಪಕ್ಷದವರು ಯಾವುದು ಸಮಂಜಸವಾದ ಉತ್ತರ ಕೊಟ್ಟಿಲ್ಲ. ಯಾಕಂದ್ರೆ ನೀವು ಆ ರೀತಿ ಕೆಲಸ ಮಾಡ್ತಾ ಇಲ್ಲ. ಅದ ಬಾಳೆಹಣ್ಣು ಸಿಪ್ಪೆ ಭಾಳ ಬೆಸ್ಟ್ ಕ್ವಶನ್ ಕೇಳಿಲ್ಲ ಹುಡುಗಿ. ವಿರೋಧ ಪಕ್ಷದವ್ರು ಕೇಳಿದಾಗ ನೀವು ಆಡಳಿತ ಪಕ್ಷದವರು ನಾವು ಹೇಳ್ತೀವ್ರಿ ಕೇಳಲ್ರಿ, ನಾವು ಹೇಳ್ತೀವ್ರಿ ಕೇಳಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನೀವು ಶಾಲಾ ಸಂಸತ್ನ ನೀವು ಚುನಾವಣೆಯಲ್ಲಿ ಗೆಲ್ಲಿಸಾರ ಅಂದ್ರೆ ಸ್ವಚ್ಛತೆ ಇಡೋದು ನಿಮ್ಮ ಆದ್ಯ ಕರ್ತವ್ಯ ಅದ, ಶಿಕ್ಷಕರ ಕರ್ತವ್ಯ ಅಲ್ಲದು. ನೀವು ಹೈಸ್ಕೂಲ್ ಮಕ್ಕಳಿದ್ದೀರಿ, 14ರಿಂದ 16 ಪ್ರೌಢ ವ್ಯವಸ್ಥೆ ಮಕ್ಕಳಿದ್ದೀರಿ. ನೀವು ಯಾವ ರೀತಿ ಅದನ್ನು ವ್ಯವಸ್ಥಿತವಾಗಿ ನೋಡ್ಕೋತೀರಿ. ನಮ್ಮ ಶಾಲಾ ಗ್ರೌಂಡ್ನಲ್ಲಿ ಒಂದು ಬಾಳೆಹಣ್ಣು ಸಿಗಬಾರ್ದು, ಬಾಳೆಹಣ್ಣು ಸಿಪ್ಪಿ ನಾವು ನೋಡ್ಬಾರ್ದು. ಇನ್ಮೇಲೆ ಯಾರು ಶಾಲಾ ಶಿಕ್ಷಕರು ನೋಡ್ಬಾರ್ದು. ನೋಡಿದ್ರೆ ಯಾರ ಪಾರ್ಟಿ ಲೀಡರ್ ಬಂದಾರಲ್ಲ ಅವರನ್ನ ಆ ಪದದಿಂದ ಕೆಳಗಿಳಿಸ್ತೀವಿ ಅಂತ ನಾನೇ ಹೇಳ್ಬಿಡ್ತೀನಿ ನೋಡಿ. ಇದು ಮೊದಲು ಮಾಡಬೇಕು, ಎಲ್ಲ ಹೆಡ್ ಮಾಸ್ಟರೇ ಮಾಡಬೇಕು, ಎಲ್ಲ ಟೀಚರೇ ಮಾಡ್ಬೇಕು ಅನ್ನೋದಿಲ್ಲ. ಸ್ವಚ್ಛತೆ ನಿಮ್ಮ ಕರ್ತವ್ಯ ಅದ, ಮಕ್ಕಳ ಕರ್ತವ್ಯ ಅದ. ಅದು 20ನೇ ಕ್ಲಾಸ್ 9ಕ್ಕೆ ಬಂದು 4:15 ತನಕ ಹೋದ್ರೆ ಹೆಡ್ ಮಾಸ್ಟರ್ ಕೆಲಸ ಅಲ್ಲ. ಅವ್ರು ಓನ್ಲಿ ನೋಡ್ಬೇಕು. ಆದ್ರೂ ಅವ್ರು ಶಾಲೆ ಬಗ್ಗೆ ಕಾಳಜಿ ಇದೆಯೋ ಎಲ್ಲ ಕಡೆನೂ ಲಕ್ಷ್ಯ ಮಾಡ್ತಾರೆ ಸರ್. ಅದನ್ನ ನಾ ಹೇಳ್ಬಲ್ಲೆ. ನಾವೆಲ್ಲೇ ಎಷ್ಟು ಸ್ಕೂಲ್ ನಾನು ತಿರುಗಿ ಬಂದೀನಿ ಅಂದ್ರೆ ಯಾರು ನಮ್ಮ ಶಾಲೆ ಬಗ್ಗೆ ಕಾಳಜಿ ತಗೊಂಬ ಶಿಕ್ಷಕರು ಭಾಳ ಕಡಿಮೆ ರೀ. ಅವ್ರು ಬೈತಾರ ಹೊಡಿತಾರ ಸೆಕೆಂಡರಿ. ಯಾಕೆ ಬೈತಾರ ಯಾಕೆ ಹೊಡಿತಾರ ಅನ್ನೋದು ನಾವು ಪಾಸಿಟಿವ್ ಆಗಿ ತಗೊಂಡ್ವಿ ಅಂದ್ರೆ ನಮ್ಮ ಶಾಲೆ ಉದ್ಧಾರ ಆಗ್ತದೆ. ಬಹಳಷ್ಟು ಸ್ವಚ್ಛತೆ ಅದ. ಬೇರೆ ಶಾಲೆಗಳಿಗೆ ನೋಡಿದ್ರೆ ನಮ್ಮ ಶಾಲೆ ಭಾಳ ಸ್ವಚ್ಛ ಅದ, ಅದನ್ನು ಹೆಮ್ಮೆ ಪಡ್ತೀವಿ. ಆದ್ರೂ ನಿಮ್ಮ ಹತ್ರ ಮೈನಸ್ ಜನ ಭಾಳ ಬಂದದ, ಸ್ಪೆಷಲಿ ಈ ವರ್ಷ ಹುಡುಗರ ಹತ್ರ. ನಾವ್ಯಾಕೆ ಮಾಡೋಣ ಅನ್ನೋದು ಬಂದದ. ನಾವ್ಯಾಕೆ ಮಾಡೋಣ ಅಲ್ಲ, ಅದು ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಸ್ವಚ್ಛತೆ ಬಗ್ಗೆ ಯಾವ ಜೀವನದಲ್ಲಿ ಶಿಸ್ತನ್ನು ಕಲಿತಂತ ವ್ಯಕ್ತಿ ಮುಂದೆ ಎಂಥ ಹುದ್ದೆಯನ್ನು ಸಹಿತ ಪಡೀಲಿಕ್ಕೆ ಸಾಧ್ಯ ಅದ. ಅದು ಫಸ್ಟ್ ನಿಮ್ಮ ಮಕ್ಕಳಲ್ಲಿ ಶಿಸ್ತು ಬರಲಿ. ಮತ್ತು ಯಾವುದೇ ಆಚರಣೆಗಳಿಂದ ಹಿಂಜರಿಕೆ ಸ್ವಭಾವ ಮಾಡಲಾದ್ರೆ ಮೇಡಮ್ ನಾವು ಮಾತಾಡ್ತೀನಿ ನನಗೆ ನೀವು ಕೊಡ್ರಿ ಅಂತ ಹೇಳಿದ್ರೆ ನಾವು ಮೊಬೈಲ್ ಕೊಡ್ತೀವಿ. 2 ನಿಮಿಷನಾಗ ವಿಷಯದ ಬಗ್ಗೆ ತಿಳ್ಕೊಂಡು ಭಾಷಣ ಮಾಡುವಂಥ ಕೌಶಲ್ಯ ನೀವು ಬೆಳೆಸ್ಕೋರಿ. ಅದೇ ರೀತಿ ಸೌಹಾರ್ದತೆ ಬೆಳೆಸ್ಕೋಬೇಕು. ಒಂದು ಕ್ಲಾಸ್ನಾಗ ಟೀಚರ್ ಇಲ್ಲ, ಯಾವುದೋ ಒಂದು ಕಾರಣಕ್ಕೆ ಎಲ್ಲೋ ಹೋಗಿರ್ತೀವಿ, ಯಾರೋ ಬಂದಿರ್ತಾರೆ, ಏನೋ ಫೋನ್ ಬಂದಿರ್ತದೆ. ಯಾವಾಗೋ ಹೋದಾಗ ನಾವು ಕ್ಲಾಸ್ ರೂಮ್ಲಿ ಹೊರಗೆ ಬರೋದೇ ತಡ ನೀವೇನು ಮಾಡ್ತೀರಿ, ಗದ್ದ ಮಾಡ್ಲಿಕ್ಕೆ. ಅದು ಎಲ್ಲ ಶಾಲಾ ಸಂಸತ್ತದಾಗ ನೀವೇನು ಇದ್ದೀರಲ್ಲ ಅದು ನೀವೇ ಮಾತಾಡ್ಕೊಂಡು ಕ್ಲಾಸ್ ರೂಮ್ ಕಂಟ್ರೋಲ್ ಹೆಂಗೆ ಮಾಡಬೇಕು, ಮಕ್ಕಳು ಯಾವ ರೀತಿಯಾಗಿ ಶಾಂತಿ ಇರಬೇಕು ಅಂತ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ನೀವೊಂದು ಒಳ್ಳೆಯ ಯೋಜನೆಯನ್ನು ಹಾಕೊಂಡು ನಮ್ಮ ಶಾಲೆಯಲ್ಲಿ ಇನ್ನೂ ಒಳ್ಳೊಳ್ಳೆ ಮಕ್ಕಳಾಗಿ ನೀವು ಹೊರಗೆ ಬರಬೇಕು, ಕೀರ್ತಿವಂತರಾಗಬೇಕು ಅಂತ ಆಶಿಸ್ತಾ ಈ ವಿಷಯಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂತ ಚಂದ್ರಕಲಾ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟರು. ಇದು ಇಬ್ಬರದೇ ಅದಕ್ಕೆ ಸುಧಾರಣೆ ಮಾಡ್ಕೋ ಸಲುವಾಗಿ ನಾ ಮಕ್ಕಳಿಗೆ ಹೇಳೋದು, ನಿಮ್ಗೆ ಇದೊಂದು ತುಂಬಾ ಜವಾಬ್ದಾರಿ. ಇದು ಏನು ಬ್ಯಾಚ್ ಹಚ್ಕೊಂಡಿರಿ, ವೇದಿಕೆ ಮೇಲೆ ಕುಂತೀರಿ, ಮುಂದೆ ಸಚಿವರಾಗಂತ ಕನಸನ್ನು ನೀವೆಲ್ಲರೂ ಕಾಣಬೇಕು. ಈ ದಿನದಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡ್ತೀರಿ ಅಂತ ನಾನು ಅನ್ಕೋತೀನಿ. ಮುಖ್ಯಮಂತ್ರಿಗಳು 2 ಮಾತಾಡ್ತಾರೆ. ಇಲ್ಲಿವರೆಗೆ ಇದು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ವಂದಿಸಿ ಒಂದೇ ಒಂದು ಗ್ರೂಪ್ ಫೋಟೋ ತಗೊಂಡು ಎಲ್ಲರೂ ನಿಮ್ಮ ಕೆಲಸಕ್ಕೆ ನಿರ್ಧಾರ ಹೇಳಬೇಕು. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರಿ ಮತ್ತು ಇದನ್ನ ನೀವು ಅಳವಡಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ಪ್ರತಿ ವರ್ಷ ಇರ್ತದ, ಮಾಡಲ್ಲ ಅಂತಿಲ್ಲ. ಮಕ್ಕಳ ಸಹಕಾರ ಇರ್ಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಶಾಲೆಗೆ ಎಲ್ಲ ರೀತಿಯಿಂದ ಅನುಕೂಲ ಅದ. ನಾನು ಇವತ್ತು ಎಷ್ಟು ಹೆಮ್ಮೆದಿಂದ ಹೇಳ್ತೀನಿ ಅಂತಂದ್ರೆ ಶಾಲೆಯಲ್ಲಿ ಎಷ್ಟೋ ಶಾಲೆ ಒಳಗೆ ಬಹಳಷ್ಟು ಕೊರತೆಗಳವ. ಅದನ್ನೇ ನಮ್ಮ ಮುಖ್ಯ ಗುರುಗಳು ಅದನ್ನು ಬಗೆಹರಿಸ್ತಾರೆ. ಅವರು ತಾವೇ ಸ್ವತಃ ನಿಂತು ಎಲ್ಲಿ ಏನು ಕೊರತೆ ಇದೆ ಅನ್ನೋದು ಅದು ಅವರು ವಿವರಿಸ್ತಾರೆ. ಅದು ನಾವು ಮಾಡ್ಬೇಕಾಗ್ತದೆ. ಶಿಕ್ಷಕರಾಗಿ ನಮ್ಮ ಪಾಠ ನಾವು ಮಾಡಬೇಕು. ಮಕ್ಕಳಾಗಿ ನಿಮ್ಮ ಕರ್ತವ್ಯ ಸರಿಯಾಗಿ ಶಾಲೆಗೆ ಬರೋದಾಗಿರ್ಬೋದು, ಮತ್ತೆ ಇಲ್ಲಿ ಸ್ವಚ್ಛತೆ ಆಗಿರ್ಬೋದು. ಇದು ಒಂದು ಶಾಲೆ ಅಂತಂದ್ರೆ ದೇವಾಲಯ ಇದ್ದಂಗ. ಅದನ್ನು ಎಲ್ಲರೂ ಮುಂದಿನ ದಿನಗಳಲ್ಲಿ ಚೆಂದ ಮಾಡ್ಕೊಂಡು ಹೋಗ್ತೀರಿ ಅಂತ ನಾನು ಹೇಳ್ತಾ ಈ ಒಂದು ಇದರಲ್ಲಿ ಭಾಗವಹಿಸ್ತಿರ್ತಾ ಎಲ್ಲ ಮುದ್ದು ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ